ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರೀತಿ ಎಲ್ಲವನ್ನ ಬದಲಾಯಿಸುತ್ತದೆ. ಅದಕ್ಕೆ ಆಧಾರ ವಾಕ್ಯ 1 ಕೊರಿಂಥದವರ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಚನ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನ ಹೇಳುತ್ತಿದ್ದಾನೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳಲ್ಲಿ ಶ್ರೇಷ್ಠವಾದದ್ದು, ದೊಡ್ಡದಾದದ್ದು ಪ್ರೀತಿ ಎಂಬುದಾಗಿ. ನೋಡಿ ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಅತ್ಯಂತ ಬಲವಾದ ಶಕ್ತಿ ಯಾವುದಂತ ಹೇಳಿದ್ರೆ ಅದು ಪ್ರೀತಿ. ಪ್ರೀತಿ ಕಲ್ಲಿನಂತಿರುವ ಹೃದಯವನ್ನು ಕರಗಿಸುತ್ತದೆ. ಪ್ರೀತಿ ದ್ವೇಷವನ್ನು ಕ್ಷಮೆಯಾಗಿ ಬದಲಾಯಿಸುತ್ತದೆ. ಪ್ರೀತಿ ಜೀವಿತವನ್ನೇ ಹೊಸದಾಗಿ ರೂಪಿಸುತ್ತದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದದ್ದೇ ಪ್ರೀತಿಯ ಕಾರಣದಿಂದ. ಶಿಲುಬೆಯ ಮೇಲೆ ಮರಣ ಹೊಂದುವವರೆಗೂ ಅವರ ಪ್ರೀತಿ ಬದಲಾಗಲಿಲ್ಲ. ನಮಗೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಜಕ್ಕಾಯನ ಬಗ್ಗೆ. ಅವನು ಪಾಪಿ, ಹಣದಾಸೆ ಉಳ್ಳವನಾಗಿದ್ದನು. ಆದರೆ ಯೇಸು ಸ್ವಾಮಿ ಅವನಿಗೆ ಒಂದು ಪ್ರೀತಿಯಿಂದ ಒಂದು ಮಾತು ಹೇಳ್ತಾರೆ, ಇಂದು ನಾನು ನಿನ್ನ ಮನೆಗೆ ಬಂದು ಊಟ ಮಾಡುತ್ತೇನೆ. ಆ ಒಂದು ಪ್ರೀತಿಯ ಮಾತು ಜಕ್ಕಾಯನ ಹೃದಯವನ್ನು ಬದಲಾಯಿಸಿತು. ಅವನ ಜೀವನದ ದಿಕ್ಕೇ ಬದಲಾಯಿತು. ನೋಡ್ರಿ, ಪ್ರೀತಿ ಮಾಡಿದಾಗ ಕೋಪ ಕರಗುತ್ತಂತೆ, ದ್ವೇಷ ಅದು ನೀಗಿ ಹೋಗುತ್ತಂತೆ. ಪ್ರೀತಿ ಕುಟುಂಬವನ್ನು ಬದಲಾಯಿಸುತ್ತದೆ. ಒಂದು ಮನೆಯಲ್ಲಿ ಪ್ರೀತಿ ಇದ್ದರೆ ಅಲ್ಲಿ ಶಾಂತಿ ಇರುತ್ತದೆ. ಪ್ರೀತಿಯಿಂದ ಮಾತಾಡಿದರೆ ಕುಟುಂಬದಲ್ಲಿ ಏಕತೆ ಇರುವಂಥದ್ದಾಗಿದೆ. ಆದ್ದರಿಂದ ಕೋಪ ಮತ್ತು ಕಠಿಣ ಮಾತುಗಳು ಮನೆ ವಿಭಜನೆ ಮಾಡುತ್ತದೆ. ಆದರೆ ಪ್ರೀತಿಯ ಮಾತುಗಳು ಕುಟುಂಬವನ್ನು ಒಂದುಗೂಡಿಸುತ್ತದೆ. ಅದಕ್ಕೆ ಸತ್ಯವೇದ ಹೇಳುತ್ತದೆ 1 ಕೊರಿಂಥ 16:14 ವಚನ, ನೀವು ಮಾಡುವುದೆಲ್ಲವನ್ನ ಪ್ರೀತಿಯಿಂದ ಮಾಡಿರಿ, ನಿಮ್ಮೆಲ್ಲ ಕಾರ್ಯಗಳು ಪ್ರೀತಿಯಿಂದ ನಡೆಯಲಿ ಎಂಬುದಾಗಿ ವಚನದಲ್ಲಿ ನೋಡ್ತೇವೆ. ಪ್ರೀತಿ ಎನ್ನುವಂಥದ್ದು ದುರ್ಬಲತೆ ಅಲ್ಲರಿ, ಅದು ದೇವರ ಬಲವಾಗಿದೆ. ಪ್ರೀತಿ ಜೀವನವನ್ನೇ ಬದಲಾಯಿಸುವಂಥ ಒಂದು ಕಾರ್ಯವಾಗಿದೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಒಬ್ಬ ದೇವ ಭಕ್ತರಾದಂಥ ಸ್ಮಿತ್ ವಿಗಲ್ಸ್ವರ್ತ್ ಎಂಬಂಥ ಒಬ್ಬ ದೊಡ್ಡ ಸೇವಕರು. ಆದರೆ ಅವರು ಯೇಸುವನ್ನು ಅರಿಯುವ ಮುಂಚೆ, ಯೇಸುವನ್ನು ತಿಳಿಯುವ ಮುಂಚೆ ಅವರು ಇನ್ನೂ ದೇವರನ್ನು ಅರಿಯದ ಒಬ್ಬ ಅನ್ಯರಾಗಿದ್ದರು. ಅವರ ಮನೆಯಲ್ಲಿ ಅವರ ಹೆಂಡತಿ ಮಾತ್ರ ರಕ್ಷಣೆ ಹೊಂದಿ ಅವರು ಸಭೆಗೆ ಹೋಗುತ್ತಾ ಇದ್ದರು. ಆದರೆ ಇವರಿಗೆ ಕ್ರೈಸ್ತ ಮಾರ್ಗ ಅಂದರೆ ಇಷ್ಟ ಇಲ್ಲ ರೀ. ಒಂದು ಸಾರಿ ಅವರ ಹೆಂಡತಿ ಪ್ರಾರ್ಥನೆ ಕೂಟಕ್ಕೆ ಹೋಗಲು ಅನುಮತಿ ಕೇಳಿದರು. ಅವರು ಕೋಪದಿಂದ, ರಾತ್ರಿ ಇಷ್ಟು ಸಮಯಕ್ಕೆ ಬಂದು ಬಿಡಬೇಕು, ಸ್ವಲ್ಪ ತಡವಾದರೂ ನಿನ್ನನ್ನು ಮನೆಯಲ್ಲೇ ಸೇರಿಸಿಕೊಳ್ಳಲ್ಲ ಅಂತ ಹೇಳಿ ಕಳಿಸಿದರು. ಇವರು ಪ್ರೇಯರ್ ಕೂಟಕ್ಕೆ ಹೋಗಿ ವಾಪಸ್ ಬರುವಾಗ ಸ್ವಲ್ಪ ಸಮಯ ಜಾಸ್ತಿ ಆಗಿಬಿಡ್ತು. ಇವರು ಕೋಪದಿಂದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು, ಅವರಿಗೆ ಬಾಗಿಲು ತೆರೆಯಲೇ ಇಲ್ಲರಿ. ಭಯಂಕರ ವಿಪರೀತ ಚಳಿ. ಆ ಚಳಿಯಲ್ಲಿ ಹಾಗೇ ಹೊರಗೆ ಇದ್ದು ಬೆಳಿಗ್ಗೆ ಇವರು ಬಾಗಿಲನ್ನು ತೆರೆದಾಗ ಹೆಂಡತಿ ಬಿದ್ದಿದ್ದಳ್ರಿ. ತಿರುಗಿ ಮತ್ತೆ ಅವಳನ್ನ ಒಳಗೆ ತೆಗೆದುಕೊಂಡು ಒಂದು ಬೆಚ್ಚನೆಯ ಕಾವು ಕೊಟ್ಟಾಗ ಅವರು ಎದ್ರಂತೆ. ಎದ್ದ ಮೇಲೆ ದಿನನಿತ್ಯದಂತೆ ಅವರು ಪ್ರೀತಿಯಿಂದ ಮಾತನಾಡಿಸಿ ಉಪಹಾರ, ಗಂಡನಿಗೆ ಮಾಡಬೇಕಾದ ಎಲ್ಲ ಸಂಗತಿಗಳನ್ನು ಮಾಡಿದ್ರಂತೆ. ಆ ಒಂದು ಪ್ರೀತಿ ಸ್ಮಿತ್ ವಿಗಲ್ಸ್ವರ್ತ್ ಅವರ ಹೃದಯವನ್ನು ಮಾರ್ಪಡಿಸಿ ಬಿಡ್ತಾರೆ. ಅವರು ಅದೇ ಸಮಯದಲ್ಲಿ ಯೇಸು ಸ್ವಾಮಿಯವರನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು. ನಂತರ ಅವರು ದೇವರ ಸೇವೆಗಾಗಿ ಬಂದು ಒಬ್ಬ ದೊಡ್ಡ ಸೇವಕರಾದರು. ಹೇಗೆ ಅವರು ಯೇಸು ಸ್ವಾಮಿನ ಕಂಡುಕೊಂಡ್ರು ಅಂತ ಹೇಳಿದ್ರೆ, ಆ ಹೆಂಡತಿಯ ಪ್ರೀತಿ ಅವರ ಜೀವಿತವನ್ನು ಬದಲಾಯಿಸಿತು. ನನಗೆ ನಿನ್ನೆ ರಾತ್ರಿಯೆಲ್ಲ ನಿಲ್ಲಿಸೇ ಬಿಟ್ಟಿದ್ರಿ, ಮನೆಯಲ್ಲಿ ಸೇರಿಸ್ಕೊಳ್ಳಿಲ್ಲ, ನೀನು ಎಂಥ ಗಂಡ ಅಂತೇಳಿ ಜಗಳ ಆಡಲಿಲ್ಲ. ಪ್ರೀತಿಯಿಂದ ಕಾರ್ಯಗಳನ್ನು ಅವರು ಮಾಡಿದಾಗ ಸ್ತೋತ್ರ, ಎಲ್ಲವೂ ಬದಲಾಯಿತು. ಲೋಕ ಬದಲಾಗಬಹುದು, ಜನರು ಬದಲಾಗಬಹುದು, ಆದರೆ ದೇವರ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲರಿ. ಅದಕ್ಕೆ ಬೈಬಲ್ ಹೇಳ್ತದೆ 1 ಕೊರಿಂಥ 13:8 ವಚನ, ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರೀತಿ ಆತ್ಮನ ಫಲವಾಗಿದೆ. ಪ್ರೀತಿ ಉಳ್ಳ ದೇವಜನರೇ, ಹಾಗಾದರೆ ನಮ್ಮ ಜೀವಿತದಲ್ಲಿ
ಪ್ರೀತಿಯನ್ನು ಪ್ರಕಟಪಡಿಸೋಣ. ಕುಟುಂಬದಲ್ಲಿ ನಾವು ಪ್ರಸಂಗ ಮಾಡೋದರಿಂದ ಜನ ಬದಲಾಗುವುದಿಲ್ಲ. ಸುವಾರ್ತೆಯನ್ನು ಸುಮ್ಮನೆ ಹೇಳ್ತಾ ಇದ್ದರೆ ಜನರು ಬದಲಾಗೋದಿಲ್ಲ. ಅವರು ನಮ್ಮ ಜೀವಿತವನ್ನು ನೋಡುತ್ತಾ ಇದ್ದಾರೆ. ನಮ್ಮ ಜೀವನದಿಂದ ಯೇಸುವಿನ ಪ್ರೀತಿ ಪ್ರಕಟವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇಂದು ಯಾರಾದರೂ ನಮ್ಮನ್ನು ನೋಯಿಸಿದರೆ, ನಮಗೆ ಹರ್ಟ್ ಮಾಡಿದರೆ ಅವರನ್ನು ಕ್ಷಮಿಸೋಣ. ಪ್ರೀತಿಯಿಂದ ಅವರ ಜೊತೆಯಲ್ಲಿ ಮಾತನಾಡೋಣ. ದೇವರ ಪ್ರೀತಿಯನ್ನು ತೋರಿಸೋಣ. ಪ್ರೀತಿ ನಿಮ್ಮ ಹೃದಯವನ್ನು, ಪ್ರೀತಿ ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತದೆ. ಪ್ರೀತಿ ಅನ್ನುವಂಥದ್ದು ಎಲ್ಲವನ್ನು ಬದಲಾಯಿಸುತ್ತದೆ. ದೇವರಿಗೆ ಹೇಳೋಣ, ಸ್ವಾಮಿ, ಆ ದೈವಿಕವಾದ ಪ್ರೀತಿಯಲ್ಲಿ ನಾನು ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಇವತ್ತು ನಾವು ದೇವರನ್ನು ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ವಂದನೆಯಪ್ಪ. ದೇವರೇ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳಲ್ಲಿ ಪ್ರೀತಿಯೇ ದೊಡ್ಡದೆಂಬುದಾಗಿ ಹೇಳಿದ್ದೀರ. ನಾವು ಪ್ರೀತಿ ಇಲ್ಲದವರಾಗಿದ್ದರೆ ದೇವರೇ, ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲ, ಏನು ಮಾಡಿದರೂ ಪ್ರಯೋಜನ ಇಲ್ಲಪ್ಪ. ದೇವರೇ, ಆ ಪ್ರೀತಿಯಲ್ಲಿ ನೆಲೆಗೊಂಡು ಸ್ವಾಮಿ, ನಿಮ್ಮ ಪ್ರೀತಿಯನ್ನು ಅನೇಕ ಸ್ಥಳಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರೀತಿಯನ್ನು ತೋರಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಆ ಪ್ರೀತಿಯಿಂದ ಅನೇಕರ ಜೀವಿತ ಬದಲಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನ ಕೂಡ ಜಯವನ್ನು, ಒಂದು ಬಿಡುಗಡೆಯನ್ನು ಕೊಡ್ರಿ, ಅದ್ಭುತವಾಗಿ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ದೇವರ ಪ್ರೀತಿ ಎಲ್ಲರನ್ನ ಬದಲಾಯಿಸ್ತದೆ. ಆ ಪ್ರೀತಿಯಲ್ಲಿ ನಾವು ಜೀವಿಸೋಣ. ಈ ಸೇವೆಗಾಗಿ ಅನೇಕ ಜನರು ಪ್ರಾರ್ಥಿಸ್ತಾ ಇದ್ದೀರಾ. ಅನೇಕ ಜನರು ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ಪಾಸ್ಟರ್, ನಾವು ಸಹ ನಿಮ್ಮ ಸೇವೆಯಲ್ಲಿ ಪಾಲು ತೆಗೆದುಕೊಳ್ತೀವಿ ಅನ್ನುವಂಥವರು ನೀವು ಸಹ ಪಾಲುದಾರರಾಗಬಹುದು, ಈ ಸೇವೆಯನ್ನು ಬೆಂಬಲಿಸಬಹುದು. ನಾವು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಕರ್ತನು ನಿಶ್ಚಯವಾಗಿ ಇನ್ನೂ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.